ಸ್ನೇಹಿತರೆ, ನೀವು ಅಂದುಕೊಂಡಿದ್ದು ನಡಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವ 3 ಟಿಪ್ಸ್ ನ ನೀವು ಪಾಲಿಸಿದರೆ ನೀವು ಅಂದುಕೊಂಡಿದ್ದು ಬೇಗನೆ ನಡೆಯುತ್ತೆ ಅನ್ನೋ ಯೂನಿವರ್ಸ್ 3 ಸೀಕ್ರೆಟ್ ಪಾಯಿಂಟ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಥಾಟ್ಸ್ ಅಂದ್ರೆ ಯೋಚನೆಗಳು. ನಾವು ಏನನ್ನ ಅನ್ಕೊಳ್ತೇವೋ ಅದೇ ನಾವಾಗ್ತೀವಿ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ನಾವು ಎಷ್ಟೋ ಅದ್ಭುತಗಳನ್ನ ಮಾಡಬಹುದು. ಈ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲದಿರೋ ಆಕರ್ಷಣೀಯ ಶಕ್ತಿ ನಮ್ಮ ಯೋಚನೆಗಳಿಗೇನೆ ಇದೆ. ನೀವು ಏನನ್ನ ಅಂದುಕೊಳ್ತೀರೋ ಅದನ್ನ ಯೂನಿವರ್ಸ್ ನಿಮಗೆ ಕೊಟ್ಟೆ ಕೊಡುತ್ತೆ. ನಿಮ್ಮ ಆಲೋಚನೆಗಳು ಮ್ಯಾಗ್ನೆಟ್ ತರ, ಅವುಗಳಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಇದರಿಂದ ನೀವು ಕೋರಿಕೊಂಡಿದ್ದು ಈ ವಿಶ್ವ ನಮಗೆ ತಲುಪಿಸಿಯೇ ತಲುಪಿಸುತ್ತದೆ. ನಮ್ಮ ಜೀವನದಲ್ಲಿ ಕೋರಿಕೊಂಡ ಸಕ್ಸಸ್ನ ಸಾಧಿಸೋದಕ್ಕೆ ಉಪಯೋಗವಾಗುವ 3 ವಿಷಯಗಳ ಬಗ್ಗೆ ಇವಾಗ ಫುಲ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ನಂಬರ್ 1, ಬಿಲೀವ್ ಇನ್ ಯುವರ್ ಸೆಲ್ಫ್. ಯೂನಿವರ್ಸ್ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳುವ ವ್ಯಕ್ತಿಗಳಲ್ಲಿ ನನಗೆ ಅತಿ ಇಷ್ಟ ಆದವರು ಜಾಕ್ ಕ್ಯಾನ್ಫೀಲ್ಡ್. ಇವರು ಒಬ್ಬ ಅಮೆರಿಕದ ಆಥರ್ ಹಾಗೂ ಮೋಟಿವೇಶನಲ್ ಸ್ಪೀಕರ್. ಇವರು ಯಾವಾಗ ಸೀಕ್ರೆಟ್ ನ ತಿಳಿದುಕೊಂಡ್ರೋ ಅವರ ಜೀವನ ಬದಲಾಗಿದೆ ಅಂತ ಎಷ್ಟೋ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದಾರೆ. ಈ ಯೂನಿವರ್ಸ್ ಅಲ್ಲಿ ಇರುವ ಸೀಕ್ರೆಟ್ಸ್ ನ ಯೂಸ್ ಮಾಡೋದ್ರಿಂದ ನೀವು ಕೋರಿಕೊಂಡಿದ್ದನ್ನ ಸಾಧಿಸಬಹುದು ಅಂತ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆದ ವ್ಯಕ್ತಿ ಇವರು. ಈ ಪ್ರಪಂಚದಲ್ಲಿ 96% ಹಣ ಕೇವಲ 1% ವ್ಯಕ್ತಿಗಳು ಮಾತ್ರ ಹೇಗೆ ಸಂಪಾದಿಸಿದ್ರು, ಹೇಗೆ ಸಂಪಾದಿಸ್ತಿದ್ದಾರೆ. ಇದಕ್ಕೆ ಕಾರಣ ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ನ ಅರ್ಥ ಮಾಡ್ಕೊಂಡಿದ್ರಿಂದಾನೆ ಇವರೆಲ್ಲರೂ ಧನವಂತರಾಗ್ತಿದ್ರೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ವಿಶ್ವದಲ್ಲಿ ನಮ್ಮ ಆಲೋಚನೆಗಳಿಂದ ಅದ್ಭುತ ಜೀವನವನ್ನ ಸೃಷ್ಟಿಸಿಕೊಳ್ಳಬಹುದು. ನಾವು ಏನನ್ನ ಅಂದುಕೊಳ್ತೇವೆಯೋ ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ನೀವು ಅದನ್ನ ಖಂಡಿತವಾಗ್ಲೂ ಸಾಧಿಸ್ತೀರಾ. ನೀವು ಏನನ್ನ ಆಲೋಚನೆ ಮಾಡ್ತೀರೋ ಆ ಆಲೋಚನೆಗೆ ಸರಿ ಹೋಗುವ ಫ್ರೀಕ್ವೆನ್ಸಿ ಈ ವಿಶ್ವದಿಂದ ನಿಮಗೆ ಸೇರುತ್ತೆ. ನೀವು ಪಾಸ್ಟ್ ಅಲ್ಲಿ ಆಲೋಚಿಸಿದ ಆಲೋಚನೆಗಳು ನಿಮಗೆ ಪ್ರೆಸೆಂಟ್ ಅಲ್ಲಿ ನಡೀತಿರ್ತವೆ. ಈ ಹಿಂದೆ ನೀವು ಕೆಲವು ವಿಷಯಗಳ ಬಗ್ಗೆ ಕೆಟ್ಟದಾಗಿ ಹಾಗೂ ಇನ್ನು ಕೆಲವು ವಿಷಯಗಳ ಬಗ್ಗೆ ಒಳ್ಳೆಯದಾಗಿ ಆಲೋಚಿಸಿರಬಹುದು. ನೀವು ಏನು ಕೋರಿಕೊಂಡ್ರು ಅದು ನಿಮ್ಮ ಜೀವನದಲ್ಲಿ ಬರುವ ಹಾಗೆ ಲಾ ಆಫ್ ಅಟ್ರಾಕ್ಷನ್ ಮಾಡುತ್ತೆ. ನೀವು ಕೋರಿಕೊಳ್ಳೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂತ ಆ ಎನರ್ಜಿಗೆ ಗೊತ್ತಿರೋದಿಲ್ಲ. ನೀವು ಕೋರಿಕೊಂಡಿದ್ದನ್ನ ನಿಮ್ಮ ಜೀವನದಲ್ಲಿ ಬರುವ ಹಾಗೆ ಮಾಡುತ್ತೆ. ನೀವು ಆಲೋಚಿಸುವ ಪ್ರತಿ ಆಲೋಚನೆ ಶಕ್ತಿಯಾಗಿ ಬದಲಾಗಿ ಅದು ನಿಜ ಆಗೋ ರೀತಿ ಮಾಡುತ್ತೆ. ನೀವು ಯಾರ ಜೊತೆ ಮಾತಾಡಿದ್ರು, ಟಿವಿ ನೋಡ್ತಿದ್ರು, ಡ್ರೈವಿಂಗ್ ಮಾಡ್ತಿದ್ರು, ನ್ಯೂಸ್ ಪೇಪರ್ ಓದ್ತಿದ್ರು, ಹೀಗೆ ಯಾವ ಕೆಲಸ ಮಾಡ್ತಿದ್ರು ನೀವು ಯೋಚನೆಯನ್ನ ಮಾಡ್ತಾನೆ ಇರ್ತೀರಾ. ಅದಕ್ಕೆ ಬೆಸ್ಟ್ ಸಜೆಷನ್ ಏನಂದ್ರೆ, ಮಲಗೋಕ್ಕಿಂತ ಮುಂಚೆ ಹಾಗೇನೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ನಾವು ಎಷ್ಟು ಪಾಸಿಟಿವ್ ಆಗಿ ಆಲೋಚನೆ ಮಾಡಿದ್ರೆ ನಮಗೆ ಅಷ್ಟು ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದು ಬರ್ತವೆ. ನಿಮ್ಮ ಜಾಬ್, ನಿಮ್ಮ ಸುತ್ತಲೂ ಇರುವ ಸಿಚುವೇಶನ್ಸ್, ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್, ನಿಮಗೆ ಲಭಿಸಿದ ವಸ್ತುಗಳು, ನೀವು ಮಾಡಿದ ಸಾಲಗಳು, ಈ ರೀತಿಯ ಎಷ್ಟೋ ನಿಮ್ಮ ಆಲೋಚನೆಗಳಿಂದ ನಿಮ್ಮ ಜೀವನದಲ್ಲಿ ಬರುವ ಹಾಗೆ ಮಾಡ್ಕೊಂಡಿದ್ದೀರಾ. ನಮ್ಮಲ್ಲಿ ತುಂಬಾ ಜನ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇರ್ತಾರೆ. ನೆಗೆಟಿವ್ ಆಗಿ ಆಲೋಚನೆ ಮಾಡೋದು ಕಡಿಮೆ ಆಗಬೇಕು ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು. ಅದಕ್ಕೂ ತುಂಬಾ ಉಪಯೋಗವಾಗೋದೇ ಈ ಮೆಡಿಟೇಷನ್. ಮೆಡಿಟೇಷನ್ ನಿಮ್ಮ ಮನಸ್ಸನ್ನ ಪ್ರಶಾಂತವಾಗಿ ಇಡುತ್ತೆ. ನಿಮ್ಮ ಆಲೋಚನೆಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಮೆಡಿಟೇಷನ್ಗಾಗಿ ನೀವು ಗಂಟೆಗಟ್ಟಲೆ ಕಷ್ಟಪಡುವ ಅವಶ್ಯಕತೆನೇ ಇಲ್ಲ. ಕೆಲವು ನಿಮಿಷ ನೀವು ಧ್ಯಾನ ಮಾಡಿದ್ರೆ ಸಾಕು. ಕನಿಷ್ಠ 10 ಇಲ್ಲಾಂದ್ರೆ 20 ನಿಮಿಷಗಳು ಮೆಡಿಟೇಷನ್ ಮಾಡಿದ್ರೆ ಸಾಕಾಗುತ್ತೆ. ಹೀಗೆ ಮಾಡೋದ್ರಿಂದ ನೆಗೆಟಿವ್ ಥಿಂಕಿಂಗ್ ಕಡಿಮೆ ಆಗಿ ನಿಮ್ಮ ಮೇಲೆ ನಿಮಗೆ ಅರಿವು ಬರುತ್ತೆ. ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಆಲೋಚಿಸೋಕೆ ಶುರು ಮಾಡ್ತೀರಾ. ನಂಬರ್ 2, ಆಕ್ಷನ್. ಲಾ ಆಫ್ ಗ್ರಾವಿಟಿ ಎಲ್ಲಾ ವಸ್ತುಗಳ ಮೇಲೆ ಒಂದೇ ರೀತಿನೇ ಕೆಲಸ ಮಾಡುತ್ತೆ. ನಿಮಗೆ ಇಷ್ಟವಿದ್ದ ವಸ್ತುಗಳ ಮೇಲೆ ಒಂದು ರೀತಿ, ನಿಮಗೆ ಇಷ್ಟವಿಲ್ಲದ ವಸ್ತುಗಳ ಮೇಲೆ ಮತ್ತೊಂದು ರೀತಿ ಕೆಲಸ ಮಾಡೋದಿಲ್ಲ. ಲಾ ಆಫ್ ಗ್ರಾವಿಟಿಗೆ ಎಲ್ಲಾ ವಸ್ತುಗಳು ಸಮಾನವೇ. ನೀವು ಮೇಲೆ ಯಾವುದೇ ವಸ್ತುವನ್ನ ಎಸೆದ್ರೂ ಅದು ಹಿಂತಿರುಗಿ ನೆಲದ ಮೇಲೇನೆ ಬೀಳುತ್ತೆ. ಹಾಗೇನೆ ನಮಗೆ ಬರುವ ನೆಗೆಟಿವ್ ಹಾಗೂ ಪಾಸಿಟಿವ್ ಆಲೋಚನೆಗಳು ಯಾವುದೇ ಆದರೂ ಸರಿ, ಅವನ್ನು ಈ ಯೂನಿವರ್ಸ್ ನಿಜವಾಗಿ ನಡೆಯೋ ರೀತಿ ಮಾಡುತ್ತೆ. ನಮಗೆ ಒಂದು ದಿನಕ್ಕೆ 60,000 ಆಲೋಚನೆಗಳು ಬರ್ತವೆ ಅಂತ ಕೆಲವು ರಿಸರ್ಚ್ ಅಲ್ಲಿ ಗೊತ್ತಾಗಿದೆ. ಆ ಆಲೋಚನೆಗಳು ನಮ್ಮ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ತವೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಕೆಟ್ಟ ಸುದ್ದಿಯನ್ನ ಕೇಳಿದ್ರಿ ಅನ್ಕೊಳ್ಳಿ, ಇನ್ನು ಆ ದಿನ ಪೂರ್ತಿ ಕೆಟ್ಟದ್ದೇ ನಡೆಯುತ್ತೆ ಅಂತ ನಿಮ್ಮಲ್ಲಿ ತುಂಬಾ ಜನ ಭಾವಿಸ್ತೀರಾ. ನಿದ್ದೆಯಿಂದ ಎದ್ದ ತಕ್ಷಣ ನಿಮ್ಮ ಮೊದಲ ಯೋಚನೆಯೇ ನೆಗೆಟಿವ್ ಆಗಿ ಶುರು ಆಗಿದೆ. ಅದರ ಪ್ರಭಾವದಿಂದ ದಿನಪೂರ್ತಿ ನೆಗೆಟಿವ್ ಆಗಿನೇ ಆಲೋಚನೆ ಮಾಡ್ತೀರಾ, ಅವನ್ನೇ ಅಟ್ರಾಕ್ಟ್ ಕೂಡ ಮಾಡ್ತೀರಾ. ಸೊ ನೆಗೆಟಿವ್ ವಿಷಯವನ್ನ ಕೇಳಿದಾಗ
ನೆಗೆಟಿವ್ ವಿಷಯಗಳನ್ನ ನಡೆದಾಗ, ನಮ್ಮ ಲೈಫಲ್ಲಿ ಡಿಸ್ಟರ್ಬ್ ನಡೆದಾಗ ಕೆಲ ಕಾಲ ಸಮಯವನ್ನ ತೆಗೆದುಕೊಳ್ಳಿ. ಅದರಿಂದ ಹೊರಗೆ ಬರಬೇಕು ಅನ್ನೋ ಎಂಡ್ ಗೋಲ್ ಇಂದ ಇರಿ. ಅದು ಬಿಟ್ಟು ಆ ನೆಗೆಟಿವ್ ಯೋಚನೆಗಳ ಜೊತೆನೆ ಆ ದಿನವನ್ನ ಕಳೆಯೋದು ನಮಗೆ ಒಳ್ಳೇದಲ್ಲ. ಯಾವಾಗಲಾದ್ರೂ ಸರಿ ಡಿಪ್ರೆಷನ್ ಥಾಟ್ಸ್ ಬಂದಾಗ ಆ ಯೋಚನೆ ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಉಪಯೋಗವಾಗುತ್ತೆ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ಆ ಥಾಟ್ಸ್ ಇಂದ ಹೊರಗೆ ಬರೋದಕ್ಕೆ ನಿಮಗೆ ಇಷ್ಟವಾದ ಕೆಲಸವನ್ನ ಮಾಡಿ, ಚಿಕ್ಕ ಮಕ್ಕಳ ಜೊತೆ ಆಟವಾಡಿ, ಇಷ್ಟವಾದ ಮೂವಿನ ನೋಡಿ, ಇಷ್ಟವಾದ ಪ್ರದೇಶಕ್ಕೆ ಹೋಗಿ, ನಿಮಗೆ ಇಷ್ಟವಿರುವ ಪಾಸಿಟಿವ್ ಆಗಿ ಇರುವ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ, ಇಷ್ಟವಾಗಿದ್ದನ್ನ ತಿನ್ನಿ, ನಿದ್ದೆ ಮಾಡಬೇಕು ಅಂತ ಅನ್ಸಿದ್ರೆ ನಿದ್ದೆಯನ್ನ ಮಾಡಿ. ಹಾಗೆ ಸ್ವಲ್ಪ ಸಮಯ ಪ್ರಕೃತಿಯ ಜೊತೆ ಕಾಲವನ್ನ ಕಳೆಯಿರಿ. ನೀವಂದ್ರೆ ಇಷ್ಟ ಇರೋರ ಜೊತೆ ಸಮಯವನ್ನ ಕಳೀರಿ. ಒಳ್ಳೆಯ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳಿ. ಹೀಗೆ ಮಾಡಿದರೆ ನೀವು ಆ ನೆಗೆಟಿವ್ ಆಲೋಚನೆಗಳಿಂದ ಡೈವರ್ಟ್ ಆಗ್ತೀರಾ. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಆಲೋಚನೆಗಳು ಬದಲಾಗ್ತವೆ. ಒಳ್ಳೆಯ ಆಲೋಚನೆಗಳು, ಉಪಯೋಗವಾಗುವ ಆಲೋಚನೆಗಳು ಬರ್ತವೆ. ಸ್ನೇಹಿತರೆ, ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ನಿಮ್ಮನ್ನ ಬೈಯೋರ ಹತ್ರ, ನಿಮಗೆ ಅವಮಾನ ಮಾಡೋರ ಹತ್ರ ಇರಲೇಬೇಡಿ. ಯಾವಾಗ ನೀವು ಗುಡ್ ಪೀಪಲ್ ಜೊತೆ ಇರ್ತೀರೋ ನಮಗೆ ಗುಡ್ ಫೀಲಿಂಗ್ಸ್ ಅನ್ನೋವು ಬರ್ತವೆ. ಈ ಗುಡ್ ಫೀಲಿಂಗ್ಸ್ ಇಂದ ಗುಡ್ ಥಾಟ್ಸ್ ಅನ್ನೋವು ಕೂಡ ಬರ್ತವೆ. ಈ ಗುಡ್ ಥಾಟ್ಸ್ ನಮ್ಮ ಲಾ ಆಫ್ ಅಟ್ರಾಕ್ಷನ್ಗೆ ಉಪಯೋಗವಾಗ್ತವೆ. ನಂಬರ್ 3, ದ ಸೀಕ್ರೆಟ್ ಟು ಮನಿ. ಸ್ನೇಹಿತರೆ, ಯಾಕೆ ಇಷ್ಟು ಜನ ಹೇಗೆ ಧನವಂತರಾಗ್ತಿದ್ದಾರೆ? ಯಾಕಂದ್ರೆ ಅವರ ಬುದ್ಧಿ ಹಾಗೂ ನಾಲೆಜ್ನ ಯೂಸ್ ಮಾಡಿ ನಂಬಿಕೆಯಿಂದ ಮುಂದಕ್ಕೆ ಹೆಜ್ಜೆ ಹಾಕೋದ್ರಿಂದ ಅವರು ಅಂದುಕೊಂಡಿದ್ದನ್ನ ಸಾಧಿಸ್ತಿದ್ದಾರೆ. ನಮ್ಮಲ್ಲಿ ತುಂಬಾ ಜನ ಜಾಸ್ತಿ ಹಣವನ್ನ ಸಂಪಾದಿಸಬೇಕು ಅಂತ ಅನ್ಕೊಳ್ತಾರೆ. ಹಾಗಿದ್ರೆ ಎಲ್ರು ಯಾಕೆ ಧನವಂತರಾಗ್ತಿಲ್ಲ? ಇದಕ್ಕೆ ಕಾರಣ ನಮ್ಮ ಮೇಲೆ ನಮಗೆ ಕಡಿಮೆ ನಂಬಿಕೆ ಇರೋದ್ರಿಂದಾನೆ. ಹಣ ಸಂಪಾದಿಸಬೇಕು ಅಂತ ಬಾಯಿಯಿಂದ ಬರುತ್ತೆ ಅಷ್ಟೇ, ಆದ್ರೆ ಮನಸ್ಸಿನಲ್ಲಿ ಮಾತ್ರ ನನ್ನಿಂದ ಆಗೋದಿಲ್ಲ, ನಾನು ಸಾಧಿಸೋಕೆ ಆಗೋದಿಲ್ವೇನೋ, ನಾನು ಮಾಡಿದ ಬಿಸ್ನೆಸ್ ಸಕ್ಸಸ್ ಆಗಲ್ವೇನೋ, ಈ ರೀತಿಯ ನೆಗೆಟಿವ್ ಆಲೋಚನೆಗಳೇ ಇರ್ತವೆ. ಸ್ನೇಹಿತರೆ, ನಿಮಗೆ ಇಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಜಾಕ್ ಕ್ಯಾನ್ಫೀಲ್ಡ್ ವರ್ಷಕ್ಕೆ $8,000 ಮಾತ್ರ ಸಂಪಾದಿಸ್ತಿದ್ರು. $8,000 ಅಷ್ಟೇ ಅಲ್ಲದೆ ವರ್ಷಕ್ಕೆ $1,00,000 ಸಂಪಾದಿಸಬೇಕು ಅಂತ ಅವರು ಅನ್ಕೊಂಡ್ರು. ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಯಾವುದೇ ರೀತಿಯ ಮಾರ್ಗ ಆಗ್ಲಿ, ಆಲೋಚನೆ ಆಗ್ಲಿ ಅವರ ಹತ್ರ ಇರಲಿಲ್ಲ. ಕೇವಲ ವರ್ಷಕ್ಕೆ $1,00,000 ಸಾಧಿಸಬೇಕು ಅನ್ನೋ ಟಾರ್ಗೆಟ್ ಮಾತ್ರನೇ ಅವರ ಮುಂದೆ ಇತ್ತು. ಒಂದು ಪೇಪರ್ ಮೇಲೆ $1,00,000 ಅಂತ ಬರೆದು ಅವರಿಗೆ ಕಾಣಿಸೋ ಪ್ಲೇಸ್ ಅಲ್ಲಿ ಪ್ರತಿದಿನ ನೋಡೋದಕ್ಕೆ ಗೋಡೆಯ ಮೇಲೆ ಅಂಟಿಸಿದ್ರು. ಪ್ರತಿದಿನ ಕಣ್ಣುಗಳನ್ನು ಮುಚ್ಚಿ ಅವರು ಕೋರಿಕೊಂಡ $1,00,000 ನೋಡ್ತಾನೆ ಇದ್ರು. ಹೀಗೆ ಕೆಲವು ದಿನಗಳು ಮಾಡ್ತಾನೆ ಇದ್ರು. ಒಂದು ದಿನ ಅವರ ಮನಸ್ಸಿಗೆ ಒಂದು ಥಾಟ್ ಬಂತು. ನಾನು ಒಂದು ಪುಸ್ತಕವನ್ನ ಬರೆದಿದ್ದೀನಿ ಅಲ್ವಾ, ಅದನ್ನ 4 ಲಕ್ಷ ಕಾಪಿ ಮಾಡಿ ಮಾರಾಟ ಮಾಡಿದ್ರೆ ನಾನು ಕೋರಿಕೊಂಡ ಹಣ ಬರುತ್ತೆ ಅಂತ ಆಲೋಚನೆ ಮಾಡಿದ್ರು. ಹತ್ತತ್ರ 6 ವಾರಗಳ ನಂತರ ಜಾಕ್ ಕ್ಯಾನ್ಫೀಲ್ಡ್ ನ್ಯೂಯಾರ್ಕ್ ಅಲ್ಲಿ ಒಂದು ಕಾಲೇಜಲ್ಲಿ 600 ಜನ ಟೀಚರ್ಸ್ಗೆ ಒಂದು ಪ್ರೋಗ್ರಾಮ್ ಅನ್ನ ಕೊಟ್ರು. ನಂತರ ಒಬ್ಬ ಜರ್ನಲಿಸ್ಟ್ಗೆ ಕೊಟ್ಟ ಇಂಟರ್ವ್ಯೂವಿಂದ ಆ ಬುಕ್ ಜನರ ಮಧ್ಯೆ ಹೋಗೋಕೆ ಶುರು ಆಯಿತು. ಒಟ್ನಲ್ಲಿ ಎಲ್ಲಾ ಪುಸ್ತಕಗಳ ಕಾಪಿನ ಸೇಲ್ ಮಾಡೋದ್ರಿಂದ ಅವರು ಅಂದುಕೊಂಡ $1,00,000 ಸಂಪಾದಿಸಿದ್ರು. $1,00,000 ಸಂಪಾದಿಸೋಕೆ ಕೆಲಸ ಮಾಡಿದ ಲಾ ಆಫ್ ಅಟ್ರಾಕ್ಷನ್ $1 ಮಿಲಿಯನ್ ಸಂಪಾದಿಸೋಕೆ ಯಾಕೆ ಕೆಲಸ ಮಾಡೋದಿಲ್ಲ ಅಂತ ಆಲೋಚನೆ ಮಾಡಿ $1 ಮಿಲಿಯನ್ ಕೂಡ ಸಂಪಾದಿಸಿದ್ರು. ಜಾಕ್ ಕ್ಯಾನ್ಫೀಲ್ಡ್ ಬರೆದ ಪುಸ್ತಕ ಈ ಪ್ರಪಂಚದಲ್ಲೇ ಒನ್ ಆಫ್ ದ ಬೆಸ್ಟ್ ಸೆಲ್ಲರ್ ಬುಕ್, ಚಿಕನ್ ಸೂಪ್ ಆಫ್ ದ ಸೋಲ್. ತದನಂತರ ಜಾಕ್ ಬರೆದ 7 ಪುಸ್ತಕಗಳು ಕೂಡ ನ್ಯೂಯಾರ್ಕ್ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ ಅಲ್ಲಿ ಸೇರೋದ್ರಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಕೂಡ ಅವರು ಸಾಧಿಸಿದ್ರು. ನೀವು ಹಣವನ್ನ ಸಂಪಾದಿಸಬೇಕು ಅಂದ್ರೆ ನಿಮ್ಮ ಇಮ್ಯಾಜಿನೇಷನ್ ಉಪಯೋಗಿಸಿ. ನೀವು ಕೋರಿಕೊಂಡ ಹಣ ಆಲ್ರೆಡಿ ನಿಮ್ಮ ಹತ್ತಿರ ಇದೆ ಅಂತ ನಂಬಬೇಕು. ಹೀಗೆ ಪಾಸಿಟಿವ್ ಆಗಿ ಆಲೋಚಿಸಿದಾಗ ನಿಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿ ವಿಶ್ವದಲ್ಲಿ ಹೋಗಿ ನೀವು ಕೋರಿಕೊಂಡಿದ್ದಷ್ಟು ಹಣವನ್ನ ಸಂಪಾದಿಸೋಕೆ ಹೆಲ್ಪ್ ಮಾಡುತ್ತೆ. ನೀವು ಕೇವಲ ಹಣದ ಮೇಲೆ ನಿಮ್ಮ ದೃಷ್ಟಿಯನ್ನ ಇಡಬೇಕು ಅಷ್ಟೇ. ಇನ್ನು ಮುಖ್ಯವಾಗಿ ನೀವು ತಿಳ್ಕೋಬೇಕಾಗಿರೋ ವಿಷಯ ಏನಂದ್ರೆ, ನೀವು ತುಂಬಾ ಹ್ಯಾಪಿಯಾಗಿ ಇರಬೇಕು. ಹ್ಯಾಪಿಯಾಗಿ ಇದ್ದಾಗಲೇ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೀರಾ. ನೀವು ಕೋರಿಕೊಂಡಿದ್ದನ್ನ ಏನೇ ಆದ್ರೂ ನೀವು ಆಕರ್ಷಿಸಬಹುದು. ನಿಮ್ಮ ಆಲೋಚನೆಗಳಲ್ಲೇ ನಿಮ್ಮ ಎಲ್ಲಾ ಶಕ್ತಿಯೂ ಇದೆ. ನಿಮ್ಮನ್ನ ನೀವು ನಂಬಿ ಹಾಗೂ ಪ್ರೀತಿಸಿ. ಆವಾಗಲೇ ನಿಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿ ವಿಶ್ವದ ಜೊತೆ ಒಂದಾಗಿ ನೀವು ಕೋರಿಕೊಂಡಿದ್ದನ್ನೆಲ್ಲ ಪಡೆದುಕೊಳ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.